Hello kids, how are you? I believe you are good. So far we have studied different prose lessons, poem lessons, and I believe you remember all those. And through those lessons we had studied different values. ಬೇರೆ ಬೇರೆ ಮೌಲ್ಯಗಳ ಬಗ್ಗೆ ಆ ಪಾಠಗಳಲ್ಲಿ ಪದ್ಯಗಳಲ್ಲಿ ನಾವು ಕಲಿತಾ ಬಂದಿದ್ದೇವೆ. And now I am here with lesson number 6, that is no men are foreign. No men are foreign. What is foreign? Foreign, videsha. No men are foreign. ಈ ಪ್ರಪಂಚದಲ್ಲಿ ಯಾರೂ ಕೂಡ ವಿದೇಶೀಯರು ಅಂತೇಳಿ ಇಲ್ಲ. Then now it may be wonderful to you. You may ask me, certainly you may ask a question. If no men are foreign, who are Americans, who are Japanese, who are Germans, who are Pakistanis, who are Afghanistanis, who are Bangladeshis, who are Sri Lankans, are they not foreigners? This will be a question in your mind, isn't it? That is very much true. That is very much true. But here, when it is said, no men are foreign, it is not consisting of geographical boundary. Instead of that, it speaks about universal brotherhood. ಇಲ್ಲಿ ಯಾರು ವಿದೇಶೀಯರು ಇಲ್ಲ ಅಂತ ಹೇಳಿದಾಗ ಇಲ್ಲಿ ಭೌಗೋಳಿಕವಾದಂತಹ ಆ ಬೌಂಡರಿ ಇದೆಯಲ್ಲ, ಭೌಗೋಳಿಕವಾದಂತಹ ಆ ಬೇಲಿ ಅಥವಾ ಏನು ಗಡಿ ಇದೆಯಲ್ಲ, ಅದರ ಬಗ್ಗೆ ಹೇಳುವುದಲ್ಲ. ಇಡೀ ಪ್ರಪಂಚದಲ್ಲಿರುವವರು ನಾವು ಯೂನಿವರ್ಸಲ್ ಬ್ರದರ್ಹುಡ್, ನಾವು ಸಾರ್ವತ್ರಿಕವಾಗಿ ನಾವು ಮನುಷ್ಯರು, ನಾವು ಮನುಷ್ಯರೆಲ್ಲರೂ ಕೂಡ ಒಂದೇ, ನಾವು ಮನುಷ್ಯರೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು. ದೇಶ ಯಾವುದಾದರೇನು, ನಾವೆಲ್ಲರೂ ಕೂಡ ಮನುಷ್ಯರು, ನಮಗೆಲ್ಲರಿಗೂ ಒಂದೇ ರೀತಿಯ ದೇಹಗಳು ಇರುವಂಥದ್ದು, ನಾವೆಲ್ಲರೂ ಒಂದೇ ಗಾಳಿಯನ್ನು ಉಸಿರಾಡುವಂಥದ್ದು, ನಾವೆಲ್ಲರೂ ಒಂದೇ ರೀತಿಯಲ್ಲಿ ಊಟ ಮಾಡುವಂಥದ್ದು, ತಿನ್ನುವಂಥದ್ದು. ಸೊ ಆಲ್ ಆಫ್ ಅಸ್ ಆರ್ ಈಕ್ವಲ್. ದೇರ್ ಈಸ್ ನೋ ಫಾರಿನ್ ಆ್ಯಂಡ್ ಇಂಡಿಜಿನಸ್. ವಿದೇಶೀಯರು ಮತ್ತು ಸ್ವದೇಶೀಯರು ಅಂತ ಹೇಳುವಂಥ ಪ್ರಯೋಗ ಇಲ್ಲ ಅಂತ ಈ ರೀತಿಯಲ್ಲಿ ಭಾವನಾತ್ಮಕವಾಗಿ ಕವಿ ಹೇಳುವಂಥದ್ದು. ಆ್ಯಂಡ್ ಹೂ ಇಸ್ ದ ಆಥರ್? James Kirkup. James Kirkup. Kirkup. That is the peculiar name he has got. James Kirkup. Okay. James Kirkup na avana achievement nodi. He started writing at the age of 6. ಅವನಿಗೆ ಬರೀ 6 ವರ್ಷ ಆಗಿದ್ದಾಗ, 6 ವರ್ಷ ಅಂದರೆ ಶಾಲೆ 1ನೇ ಕ್ಲಾಸಿಗೆ ಸೇರುವಂಥ ಪ್ರಾಯ. 1ನೇ ಕ್ಲಾಸಿಗೆ ಸೇರುವಂಥ ಪ್ರಾಯದಲ್ಲಿ ಅವಷ್ಟು ಇಂಟೆಲಿಜೆಂಟ್ ಆಗಿದ್ದ. he started writing in that age and he speaks about universal brotherhood in this poem, no men are foreign. And important thing is, everybody in this world have same bodies. ಎಲ್ಲರಿಗೂ ಒಂದೇ ರೀತಿಯ ದೇಹ ಇದೆ. ಇಡೀ ಪ್ರಪಂಚದಲ್ಲಿ ಯಾರನ್ನಾದರೂ ನೋಡಿ, ಒಂದು ತಲೆ, 2 ಕಣ್ಣು, 2 ಕಿವಿ, 1 ಬಾಯಿ, 2 ಕೈಗಳು, 2 ಕಾಲುಗಳು. ಯಾರಿಗಾದ್ರೂ ಹೆಚ್ಚಿರ್ತದ? ಅಬ್ನಾರ್ಮಲ್ ಆಗಿದ್ದವರಿಗೆ ಹೆಚ್ಚಿರ್ತದೆ, ಅದಲ್ಲ. ಬಟ್ ಐ ಆಮ್ ಟೆಲ್ಲಿಂಗ್ ಅಬೌಟ್ ದ ನಾರ್ಮಲ್ ಕೋರ್ಸ್. ಹೆಚ್ಚು ಇದ್ದವರಿಗೆ ಹೆಚ್ಚಿರ್ತದೆ, ಹಾಗೆ ಕೆಲವರಿಗೆ ಕಡಿಮೆ ಇರ್ತದೆ. ಬಟ್ 99.9% ಜನಕ್ಕೆ ನಾರ್ಮಲ್ ಆಗಿ ಇಂಥದ್ದು ಇರ್ತದೆ, ಕಾಮನ್ ಆದಂಥ ಬಾಡಿ ಇರ್ತದೆ. ಆ್ಯಂಡ್ there is no foreign really. ಸೊ ಈ ಪದ್ಯದಲ್ಲಿ ಒಟ್ಟಾರೆಯಾಗಿ ಹೇಳುವಂಥ ಒಂದು ಸಾಲಿನ ಸಮರಿ, ಒಂದು ಸಾಲಿನ ಸಾರಾಂಶ ಅಂದರೆ, ರಿಯಲಿ ನಿಜವಾಗಿಯೂ there is no foreign. ವಿದೇಶ ಅನ್ನುವಂಥದ್ದೇ ಇಲ್ಲ. ಇಡೀ ಈ ಭೂಮಿ, ಇಡೀ ಈ ವಸುಂಧರೆ, ಇಡೀ ಈ ಅರ್ತ್, ಇಡೀ ಈ ಗ್ಲೋಬ್ ಇದೆಯಲ್ಲ, ಇದು ಒಂದೇ. ನಾವೆಲ್ಲರೂ ಒಂದೇ ಕುಲದ ಮನುಷ್ಯರು ಅಂತ ಪ್ರತಿಪಾದಿಸುವಂಥ ಒಂದು ತತ್ವ. ಸೊ ದಟ್ಸ್ ವೈ ದಿಸ್ ಪೋಮ್ ಈಸ್ ವೆರಿ ಮಚ್ ಇಂಟ್ರೆಸ್ಟಿಂಗ್. Dear students,
Now we shall try to understand this poem line by line. Come to page number 57, page number 57, 57, poetry, No Men Are Foreign. No men are foreign. Okay. Read the lines. I shall read the first paragraph now. Remember, no men are strange, no country is foreign. Beneath all uniforms, a single body breathes. Like us, the land our brothers walk upon is earth like this, in which we all shall lie. Remember, no men are strange. ನೆನಪಿಡಿ, no men are strange. ಯಾರು ಕೂಡ strange. Strange ಅಂದ್ರೆ ವಿಶೇಷದವರು, ವಿಚಿತ್ರದವರು, ಅಪರೂಪದವರು ಅಲ್ಲ. ಯಾರು ವಿಚಿತ್ರದವರಲ್ಲ, ಯಾರು ಅಪರೂಪದವರಲ್ಲ. ನೋ ಕಂಟ್ರಿ ಈಸ್ ಫಾರಿನ್. ಯಾವ ದೇಶಗಳು ವಿದೇಶ ಅಲ್ಲ. ಬಿನೀತ್ ಆಲ್ ಯೂನಿಫಾರ್ಮ್ಸ್. ಬಿನೀತ್ ಆಲ್ ಯೂನಿಫಾರ್ಮ್ಸ್ ಅಂದರೆ ನಮಗೆ ಎಲ್ಲವೂ ಕೂಡ ಸಮಾನವಾಗಿ ಇದೆ. ಏನು ಆಗಲೇ ನಾನು ಹೇಳಿದ್ನಲ್ಲ, ಒಂದೇ ರೀತಿಯ ಬಾಡಿ ಪಾರ್ಟ್ಸ್ ಎಲ್ಲರಿಗೂ ನಮಗೆ ಸಮಾನವಾಗಿ ಇದೆ. ಹಾಗಾಗಿ ನಮ್ಮಲ್ಲಿ ಭೇದ ಭಾವ ಇಲ್ಲ. ಅಲ್ಲಿ ಯಾವುದೇ ರೀತಿಯಲ್ಲಿ ಫಾರಿನ್ ನವರು ಸ್ಟ್ರೇಂಜರ್ ಅನ್ನುವಂಥದ್ದು ಇಲ್ಲ. ಆ ಸಿಂಗಲ್ ಬಾಡಿ ಬ್ರೀತ್ಸ್. ಒಂದೇ ರೀತಿಯ ದೇಹ ಉಸಿರಾಡ್ತದೆ. ಎಷ್ಟೋ ಕೋಟಿ, ಮೋರ್ ದೆನ್ 700 crores ಬಾಡೀಸ್ ಆರ್ ಲಿವಿಂಗ್ ಅಪಾನ್ ದಿಸ್ ಅರ್ತ್. 700ಕ್ಕಿಂತ ಹೆಚ್ಚು ದೇಹಗಳು ಇಲ್ಲಿ ಜೀವಂತ ಇವೆ, ಮನುಷ್ಯ ದೇಹಗಳು. ಪ್ರಾಣಿಗಳದ್ದು ಪಕ್ಷಿಗಳದ್ದು ಸೇರಿ ಮಲ್ಟಿಮಿಲಿಯನ್. ಓಕೆ, ಸೊ ಇಡೀ ಪ್ರಪಂಚದಲ್ಲಿ ಎಲ್ಲಿ ನೋಡಿದರೂ ಒಂದೇ ರೀತಿಯ ದೇಹಗಳು ಉಸಿರಾಡುತ್ತವೆ. ಲೈಕ್ ಅವರ್ಸ್. ನಮ್ಮ ದೇಹ ಹೇಗಿದೆಯೋ ಹಾಗೆಯೇ ಇಡೀ ಪ್ರಪಂಚದಲ್ಲಿ ಎಲ್ಲರ ದೇಹವೂ ಇದೆ. ಲೈಕ್ ಅವರ್ಸ್. ದ ಲ್ಯಾಂಡ್ ಅವರ್ ಬ್ರದರ್ಸ್ ವಾಕ್ ಅಪಾನ್ ಈಸ್ ಅರ್ತ್ ಲೈಕ್ ದಿಸ್, ಇನ್ ವಿಚ್ ವಿ ಆಲ್ ಶಲ್ ಲೈ. ನಮ್ಮ ಸಹೋದರರು ಮತ್ತು ಸಹೋದರಿಯರು, ನಮ್ಮ ಸಹೋದರರು ನಡೆದಾಡುವಂತಹ ಭೂಮಿ ನಾವು ವಾಸ ಮಾಡುವ ಭೂಮಿಯ ಹಾಗೆ ಇದೆ. ಮತ್ತು ಈ ಭೂಮಿಯ ಮೇಲೆ ಎಲ್ಲರೂ ವಿ ಆಲ್ ಶಲ್ ಲೈ. ಈ ಭೂಮಿಯ ಮೇಲೆ ನಾವು ಮಲಗುತ್ತೇವೆ. ಇಲ್ಲಿ ಮಲಗುವುದು ಅಂದರೆ ಒಂದು, ಎವ್ರಿ ಡೇ ಇನ್ ದ ನೈಟ್ ವಿ ಸ್ಲೀಪ್. ಪ್ರತಿದಿನ ರಾತ್ರಿ ನಾವು ಮಲಗ್ತೇವೆ, ಅದು ಒಂದು. ಅಂಡ್ ಸೆಕೆಂಡ್ ಈಸ್ ಎ ಪರ್ಮನೆಂಟ್ ಸ್ಲೀಪ್. ಶಾಶ್ವತವಾಗಿ ಮಲಗಿ ಬಿಡುವುದು. ಅದ್ಯಾವುದು? ಮೇಲೆ ಹೋಗುದು. ದಟ್ ಈಸ್ ದ ಡೆತ್. ಸೊ ಇಲ್ಲಿ ಸೂಚ್ಯವಾದಂಥ ಅರ್ಥ ಅದು ಕೂಡ. ನಾವು ಎಲ್ಲರೂ ಈ ಭೂಮಿಯಲ್ಲೇ ಹುಟ್ಟುತ್ತೇವೆ, ಈ ಭೂಮಿಯಲ್ಲೇ ಸಾಯ್ತೇವೆ. ಕಮ್ ಟು ನೆಕ್ಸ್ಟ್ ಪೇಜ್, ಪೇಜ್ ನಂಬರ್ 58. ನೆಕ್ಸ್ಟ್ ಸೆಕೆಂಡ್ ಸ್ಟಾನ್ಸಾ. ದೇ ಟೂ aware of sun and air and water are fed by peaceful harvests, by war's long winter starved. Their hands are ours, and in their lines we read a labor not different from our own. ಇನ್ನೂ ಕೂಡ ನಮ್ಮಲ್ಲಿ ಸಮಾನವಾಗಿರುವಂತಹ ಅಂಶಗಳ ಬಗ್ಗೆ ಮಾತಾಡ್ತಾ ಹೋಗ್ತಾನೆ. ದೇ ಟೂ ಅವೇರ್ ಆಫ್ ಸನ್ ಅಂಡ್ ಏರ್ ಅಂಡ್ ವಾಟರ್. ನಮ್ಮ ಹಾಗೆಯೇ ಅವರೂ ಕೂಡ, ಅಂದರೆ ಪ್ರಪಂಚದಲ್ಲಿರುವಂತಹ ಇತರರು ಕೂಡ ನಮ್ಮ ಹಾಗೆಯೇ ಅವರೂ ಕೂಡ ಸನ್ ಸೂರ್ಯ, ಏರ್ ಗಾಳಿ, ವಾಟರ್ ನೀರು, ಸೂರ್ಯ ಗಾಳಿ ನೀರು ಇದರ ಬಗ್ಗೆ ಅವರಿಗೂ ಅರಿವಿದೆ, ನಮಗೆ ಇದ್ದ ಹಾಗೆ. ಹಾಗಾಗಿ ನಾವು ಸಮಾನರು. ಆರ್ ಫೆಡ್ ಬೈ ಪೀಸ್ಫುಲ್ ಹಾರ್ವೆಸ್ಟ್. ಆರ್ ಫೆಡ್ ಬೈ ಪೀಸ್ಫುಲ್ ಹಾರ್ವೆಸ್ಟ್. ಶಾಂತಿಯುತವಾಗಿ ಸಮಾಧಾನದಿಂದ ತಾಳ್ಮೆಯಿಂದ ನಾವು ಬೆಳೆದ ಬೆಳೆಯನ್ನು ನಾವು ಹೇಗೆ ತಿಂತೇವೋ ಅವರು ಹಾಗೆ ತಿಂತಾರೆ. ಬೈ ವಾರ್ಸ್ ಲಾಂಗ್ ವಿಂಟರ್ಸ್ ಸ್ಟಾರ್ವ್ಡ್. ಬೈ ವಾರ್ಸ್ ಲಾಂಗ್ ವಿಂಟರ್ಸ್. ಬೈ ವಾರ್ಸ್ ಲಾಂಗ್ ವಿಂಟರ್ಸ್ ಅಂದರೆ ಇಲ್ಲಿ ಯುದ್ಧಗಳು ಆದಾಗ, ಸಮಸ್ಯೆಗಳು ಆದಾಗ, ವಿಂಟರ್ ಚಳಿಗಾಲ, ತೀವ್ರವಾದಂಥ ಚಳಿಗಾಲ ಬಂದಾಗ ಆಗ ಸ್ವಲ್ಪ ಸಮಸ್ಯೆಗಳು ಆಗ್ತಾವಲ್ಲ, ಅದು ಎಲ್ಲರಿಗೂ ಆಗ್ತದೆ. ಅದೆಲ್ಲರಿಗೂ ಆಗ್ತದೆ. ಆವಾಗ ಎಲ್ಲರೂ ಕೂಡ ಹಸಿವೆಯಿಂದ ನರಳುತ್ತಾರೆ. ಅದು ಕೂಡ ಸಮಾನವೇ. ಸುಖವಾಗಿ ಇರುವುದು ಸಮಾನ, ದುಃಖದಿಂದ ಕಷ್ಟದಿಂದ ಇರುವಂಥದ್ದು ಕೂಡ ಸಮಾನ. ಸ್ಟಾರ್. ದೇರ್ ಹ್ಯಾಂಡ್ಸ್ ಆರ್ ours and in their lines we read. Their hands are ours. ಅವರ ಕೈಗಳು ನಮ್ಮ ಕೈಗಳು, ಅಂದರೆ ನಮ್ಮ ಕೈಗಳು ಅವರ ಕೈಗಳು ಸೇಮ್. ಅವರಿಗೂ ನಮಗೆ ಒಂದೇ ಕೈ ಅಂತಂದರೆ ಸಮಾನರು ಅಂತ. Their hands are ours and in their lines we read. In their lines we read. ಅವರು ಓದುವುದನ್ನೇ ನಾವು ಓದುತ್ತೇವೆ.
ಸಾಹಿತ್ಯ ಬೇರೆ ಬೇರೆ ಇರ್ಬೋದು, ಸಾಹಿತ್ಯದ ಜೀವಾಳ, ಸಾಹಿತ್ಯದ ಸಾರಾಂಶ ಒಂದೇ. ನಾವೆಲ್ಲರೂ ಸಮಾನವಾಗಿ ಓದುತ್ತೇವೆ. ಅ ಲೇಬರ್ ನಾಟ್ ಡಿಫ್ರೆಂಟ್ ಫ್ರಮ್ ಅವರ್ ಓನ್. ನಾವು ಶ್ರಮ ಪಡುವಂಥದ್ದು, ಆ ಲೇಬರ್ ನಾವು ಶ್ರಮ ಪಡುವಂಥದ್ದು, ಅವರು ಶ್ರಮ ಪಡ್ತಾರೆ, ನಾವು ಶ್ರಮ ಪಡ್ತೇವೆ, ಅದು ಕೂಡ ಒಂದೇ ರೀತಿ. ಆ ಲೇಬರ್ ನಾಟ್ ಡಿಫ್ರೆಂಟ್ ಫ್ರಮ್ ಅವರ್ ಓನ್. ಅವರು ಪಡುವಂಥ ಶ್ರಮ ನಾವು ಪಡುವಂತಹ ಶ್ರಮದ ಹಾಗೆ. Come to the next paragraph. Remember, they have eyes like ours that wake or sleep, and strength that can be won by love. In every land is common life that all can recognize and understand. ಇನ್ನೂ ಏನು ನಮ್ಮಲ್ಲಿ ಸಮಾನ ಇರುವಂಥದ್ದು? Remember, they have eyes like ours that wake or sleep. They have the eyes. ಅವರಿಗೂ ಕೂಡ ನಮಗೆ ಇದ್ದ ಹಾಗೆಯೇ ಕಣ್ಣುಗಳು ಉಂಟು. ಆ ಕಣ್ಣುಗಳು ಎಚ್ಚರವಾಗಿರ್ತವೆ ಅಥವಾ ಮಲಗ್ತವೆ. ಎಚ್ಚರವಾಗಿರುವ ಅಥವಾ ಮಲಗುವ ಕಣ್ಣುಗಳು ಅವರಿಗೂ ನಮಗೂ ಒಂದೇ ರೀತಿ. ಹೌ ಬ್ಯೂಟಿಫುಲ್ ಇಟ್ ಈಸ್. ಅಂಡ್ ಸ್ಟ್ರೆಂತ್ ದಟ್ ಕ್ಯಾನ್ ಬಿ ಒನ್ ಬೈ ಲವ್. ಅಂಡ್ ಸ್ಟ್ರೆಂತ್ ದಟ್ ಕ್ಯಾನ್ ಬಿ ಒನ್ ಬೈ ಲವ್. ಪ್ರೀತಿಯಿಂದ ನಾವು ಗೆಲ್ಲುವಂತಹ ಆ ಶಕ್ತಿ ಇದೆ ಅಲ್ಲ, ಅದು ಕೂಡ ಎಲ್ಲರಿಗೂ ಒಂದೇ. ಆ್ಯಂಡ್ ವೆನ್ ಈ ಶಕ್ತಿ, ಪ್ರೀತಿ ಎಂಬ ಶಕ್ತಿಯಿಂದ ಗೆಲ್ಲುವಂಥದ್ದು ಅಂತ ಹೇಳಿದಾಗ, ಐ ಮಸ್ಟ್ ರಿಮೆಂಬರ್ ಆ್ಯಂಡ್ ಟೆಲ್ ಯು ಒನ್ ಬ್ಯೂಟಿಫುಲ್ ಲೈನ್ ರಿಟನ್ ಬೈ ಅವರ್ ಲೋಕಲ್ ಪೋಯೆಟ್ ಫ್ರಮ್ ಪುತ್ತೂರ್. ನೌ ಹಿ ಈಸ್ ನೋ ಮೋರ್, ಹಿ ಹ್ಯಾಸ್ ಪಾಸ್ಡ್ ಅವೇ. ಸೇಡಿಯಾಪು ಕೃಷ್ಣ ಭಟ್. ಸೇಡಿಯಾಪು ಕೃಷ್ಣ ಭಟ್ ಅಂತ ಒಬ್ಬರು ಪುತ್ತೂರಿನಲ್ಲಿ ಇದ್ದರು, ಬಹಳ ದೊಡ್ಡ ಕವಿ. ಅವರು ಈಗ ತಿಳ್ಕೊಂಡಿದ್ದಾರೆ. ಅವರು ಬರೆದಂಥ ಪದ್ಯದ ಒಂದು ಸಾಲು ಅದು ತುಂಬ ಟಚಿಂಗ್. ಆ ಸಾಲು ಹೇಗಿದೆ ಅಂದರೆ, ಪ್ರೀತಿಯೊಂದೇ ಜಗವ ಗೆಲ್ಲಬಲ್ಲ ಅಂಬು ಬೇಡದಿರುವ ಬಿಲ್ಲು. ಐ ರಿಪೀಟ್, ಪ್ರೀತಿಯೊಂದೇ ಜಗವ ಗೆಲ್ಲಬಲ್ಲ ಅಂಬು ಬೇಡದಿರುವ ಬಿಲ್ಲು. ಪ್ರೀತಿ ಅದು ಎಷ್ಟು ಪವರ್ಫುಲ್ ಅಂತ ಹೇಳಿದರೆ, ಪ್ರೀತಿಯೊಂದೇ ಜಗವ ಗೆಲ್ಲಬಲ್ಲ, ಇಡೀ ಜಗತ್ತನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗುವಂಥ ಶಕ್ತಿ ಇದ್ದರೆ ಅದು ಪ್ರೀತಿ. ಪ್ರೀತಿಯೊಂದೇ ಜಗವ ಗೆಲ್ಲಬಲ್ಲ ಅಂಬು. ಅಂಬು ಅಂದ್ರೆ ಏನು? ಆರೋ, ಬಾಣ. ಅಂಬು ಬೇಡದಿರುವ ಬಿಲ್ಲು. ಬಿಲ್ಲು ಬೌ, ಬೌ ಅಂಡ್ ಆರೋ. ಬಿಲ್ಲು ಯಾವಾಗ ನಮಗೆ ಪ್ರಯೋಜನ ಬರ್ತದೆ? ಬಾಣ ಇದ್ದಾಗ ಮಾತ್ರ. ಆದರೆ ಈ ಪ್ರೀತಿ ಎಂಬ ಬಿಲ್ಲಿಗೆ ಬಾಣ ಬೇಡಂತೆ. ಬಾಣ ಇಲ್ಲದಿದ್ರು ಬರೇ ಬಿಲ್ಲು ಸಾಕಾಗ್ತದೆ. ನೋಡಿ, ಪ್ರೀತಿಯೊಂದೇ ಜಗವ ಗೆಲ್ಲಬಲ್ಲ ಅಂಬು ಬೇಡದಿರುವ ಬಿಲ್ಲು. ಬಾಣ ಬೇಡದಿರುವಂಥ ಬಿಲ್ಲು ಜಗತ್ತಿನಲ್ಲಿ ಇದ್ದರೆ ಅದು ಒಂದೇ, ಅದು ಪ್ರೀತಿ. ಆ ಪ್ರೀತಿ ಎಂಬ ಬಿಲ್ಲಿನಿಂದ ಇಡೀ ಜಗತ್ತನ್ನು ನಾವು ಗೆಲ್ಲಬಹುದು. ವಾಟ್ ಎ ಬ್ಯೂಟಿಫುಲ್ ಕೋಟ್ ಅಲ್ಲ ಇದು? ಸೇಡಿಯಾಪು ಕೃಷ್ಣ ಭಟ್ರು ಹೇಳಿದಂತಹ, ಬರೆದಂತಹ ಪದ್ಯದ ಒಂದು ಸಾಲು. ಫೈನ್. ಇನ್ ಎವ್ರಿ ಲ್ಯಾಂಡ್ ಈಸ್ ಕಾಮನ್ ಲೈಫ್ ದಟ್ ಆಲ್ ಕ್ಯಾನ್ ರೆಕಗ್ನೈಸ್ ಅಂಡ್ ಅಂಡರ್ಸ್ಟ್ಯಾಂಡ್. ಇನ್ ಎವ್ರಿ ಲ್ಯಾಂಡ್, ಪ್ರತಿಯೊಂದು ಭೂಮಿಯಲ್ಲೂ, ಇಟ್ ಈಸ್ ಕಾಮನ್ ಲೈಫ್. ಪ್ರತಿಯೊಂದು ಭೂಮಿಯಲ್ಲೂ ಕಾಮನ್ ಲೈಫ್ ಇರ್ತದೆ, ಸಾಮಾನ್ಯವಾದಂಥ ಜೀವನ ಶೈಲಿ ಇರ್ತದೆ. ದಟ್ ಎವ್ರಿ ಒನ್ ಕ್ಯಾನ್ ರೆಕಗ್ನೈಸ್ ಅಂಡ್ ಅಂಡರ್ಸ್ಟ್ಯಾಂಡ್. ಪ್ರತಿಯೊಬ್ಬರು ಕೂಡ ಅದನ್ನು ಗುರುತಿಸಲಿಕ್ಕಾಗ್ತದೆ, ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡಿಕೊಳ್ಳಲಿಕ್ಕಾಗ್ತದೆ. ಇಡೀ ಜಗತ್ತಿನಲ್ಲಿ ಎಲ್ಲರೂ ಬದುಕುವುದು ಒಂದೇ ರೀತಿ ಅನ್ನುವಂಥ ಅರ್ಥವನ್ನು ಈ ಸಾಲುಗಳಲ್ಲಿ ಹೇಳಿದೆ. ಫೈನ್. ಅಂಡ್ ದ ಲಾಸ್ಟ್ ಪ್ಯಾರಾಗ್ರಾಫ್. ಲೆಟ್ಸ್ ರಿಮೆಂಬರ್, whenever we are told to hate our brothers, it is ourselves that we shall dispossess, betray, condemn. Remember, we who take arms against each other, it is the human earth that we defile. Our hells of fire and dust outrage the innocence of air that is everywhere our own. Remember, no men are foreign and no country is strange. ಎಂಥ ಬ್ಯೂಟಿಫುಲ್ ಪಂಚ್ ನೋಡಿ. ಈ ಕೊನೆಯ ಪ್ಯಾರಾಗ್ರಾಫ್ನಲ್ಲಿ ಬಹಳ ಚಂದದ ಫಿನಿಶಿಂಗ್. ಲೆಟ್ಸ್ ರಿಮೆಂಬರ್, ನೆನಪಿಡೋಣ. ವೆನ್ಎವರ್ ವಿ ಆರ್ ಟೋಲ್ಡ್, ನಾವು ಬೇರೆಯವರು ತುಂಬ ಜನಕ್ಕೆ ನಮಗೆ ಹಾಗೆ ಮಾಡಿ ಹೀಗೆ ಮಾಡಿ ಉಪದೇಶ ಕೊಡ್ತಾರೆ. ನಮಗೆ ಯಾರಾದರೂ ಉಪದೇಶ ಕೊಟ್ಟಾಗ ಯಾವ ಉಪದೇಶ ಗೊತ್ತುಂಟ? ವೆನ್ಎವರ್ ವಿ ಆರ್ ಟೋಲ್ಡ್ ಟು ಹೇಟ್ ಅವರ್ ಬ್ರದರ್ಸ್, ನಿಮ್ಮ ಸಹೋದರರನ್ನು ದ್ವೇಷಿಸಿ. ಧರ್ಮಗಳ ಮಧ್ಯೆ ಗಲಾಟೆಯನ್ನು ಎಬ್ಬಿಸಿ, ಜಾತಿಗಳ ಮಧ್ಯೆ ಗಲಾಟೆಯನ್ನು ಎಬ್ಬಿಸಿ, ದೇಶಗಳ ಮಧ್ಯೆ ಗಲಾಟೆಯನ್ನು ಎಬ್ಬಿಸಿ ಹೋರಾಡಿ ಅವರ ವಿರುದ್ಧ ಅಂತ ನಮ್ಮ ನಾಯಕರುಗಳು ಕರೆ ಕೊಡ್ತಾರಲ್ಲ, ಅದು ಧಾರ್ಮಿಕ ನಾಯಕರಿರ್ಬೋದು, ರಾಜಕೀಯ ನಾಯಕರಿರ್ಬೋದು, ಅಥವಾ ಬೇರೆ ಯಾವುದೇ ಥರದ ನಾಯಕರಿರ್ಬೋದು. ಅವರು ಕರೆ ಕೊಡ್ತಾರಲ್ಲ, ಆಗ ನಾವು ನೆನಪಿಡಬೇಕು, ನಾವು ನೆನಪಿಟ್ಟುಕೊಳ್ಬೇಕು.
Let's remember, whenever we are told to hate our brother, it is ourselves. ನಮ್ಮ ಸಹೋದರರನ್ನು ದ್ವೇಷಿಸಲಿಕ್ಕೆ ಹೇಳಿದಾಗ ಆ ಸಹೋದರರಂದ್ರೆ ಯಾರು? ಅದು ನಾವೇ. ನಾವಂದ್ರೆ ಯಾರು? ಅದು ಅವರೇ. ಹಾಗಾದರೆ ಅವರು ನಾವು ಎರಡು ಒಂದೇ. ಹಾಗಾದರೆ ಅವರನ್ನು ದ್ವೇಷಿಸುವುದು ಅಂತ ಹೇಳಿದ್ರೆ ನಾವು ನಮ್ಮನ್ನು ದ್ವೇಷಿಸಿದ ಹಾಗೆ. ಇಫ್ ವಿ ಹೇಟ್ ದ ಅದರ್ಸ್, ವಿ ಹೇಟ್ ಅವರ್ಸೆಲ್ವ್ಸ್. ಇಫ್ ವಿ ಬೀಟ್ ದ ಅದರ್ಸ್, ವಿ ಬೀಟ್ ಅವರ್ಸೆಲ್ವ್ಸ್. ನೆನಪಿಟ್ಟುಕೊಳ್ಬೇಕು. ಸೊ ಯಾರನ್ನು ಹೇಟ್ ಮಾಡಲಿಕ್ಕೆ ಹೋಗಬೇಡಿ. ಪ್ಲೀಸ್ ಡೂ ನಾಟ್ ಹೇಟ್ ಎನಿಬಡಿ, ಬಿಕಾಸ್ ಇಫ್ ಯು ಹೇಟ್ ಸಂಬಡಿ ಯು ವಿಲ್ ಹೇಟ್ ಯುವರ್ ಸೆಲ್ಫ್. That we shall dispossess, betray, condemn. Remember, we who take arms against each other, it is the human earth that we define. That we shall dispossess, betray and condemn. ನಾವು ನಮ್ಮ ಸಹೋದರರ ವಿರುದ್ಧ ಡಿಸ್ಪೊಸೆಸ್, ಅವರ ಪ್ರಾಪರ್ಟಿಯನ್ನು ಹಾಳು ಮಾಡಿ ಅವರ ಪೊಸೆಷನ್ ಇಂದ ತೆಗೆದು ಬಿಡುವುದು. ಪೊಸೆಸ್ ಅಂದರೆ ಹೊಂದಿರುವುದು, ಡಿಸ್ಪೊಸೆಸ್ ಅಂದರೆ ಹೊಂದಿರುವುದನ್ನು ತೆಗೆದುಹಾಕುವುದು. ನನ್ನ ಹತ್ರ ಒಂದು ಅಂಗಿ ಇದೆ, ಪೊಸೆಸ್. ನೀವು ನನ್ನನ್ನು ದ್ವೇಷಿಸ್ತೀರಿ ಅಂದರೆ ಬಂದು ನನ್ನ ಅಂಗಿಯನ್ನು ಹರಿದು ಹಾಕ್ತೀರಿ, ಅಂಗಿಯನ್ನು ತೆಗೆದು ಬಿಸಾಡ್ತೀರಿ. ಆಗ ನನಗೆ ಡಿಸ್ಪೊಸೆಷನ್ ಆಗ್ತದೆ. ಐ ಡಿಸ್ಪೊಸೆಸ್ ದ ಶರ್ಟ್. ಸೊ ಪೊಸೆಸ್, ಡಿಸ್ಪೊಸೆಸ್. ನಮ್ಮ ಸಹೋದರರ ಪ್ರಾಪರ್ಟಿಗಳನ್ನು ಡಿಸ್ಪೊಸೆಸ್ ಮಾಡಲಿಕ್ಕೆ ಹೇಳಿದಾಗ, ಬಿಟ್ರೆ ಅಂದರೆ ಅವರನ್ನು ಕೈ ಬಿಡುವಂಥದ್ದು, ಅವರ ವಿಶ್ವಾಸವನ್ನು ಗಾಳಿಗೆ ತೋರಿ ಅವರನ್ನು ದೂರ ಮಾಡುವಂಥದ್ದು, ಬಿಟ್ರೆ ಮಾಡುವಂಥದ್ದು. ಅವರನ್ನು ದೂರ ಮಾಡಲಿಕ್ಕೆ ಹೇಳಿದರೆ, ಕಂಡೆಮ್ ಅವರನ್ನು ಹೀಯಾಳಿಸಲಿಕ್ಕೆ ಹೇಳಿದರೆ, ನೆನಪಿಡಿ ಏನಾಗ್ತದೆ? That we shall dispossess, betray, condemn. Remember, we who take arms against each other, it is the human earth that we define. Now, if we take arms against each other, ನಾವು ಪರಸ್ಪರ ಹೋರಾಡಲಿಕ್ಕೆ ನಿಂತರೆ ನಾವು ಏನು ಮಾಡ್ತಾ ಇದ್ದೇವೆ ಗೊತ್ತುಂಟ? ವಿ ಡಿಫೈಲ್ ಅಂದರೆ ಅಪವಿತ್ರಗೊಳಿಸುವಂಥದ್ದು, ಹಾಳು ಮಾಡುವಂಥದ್ದು, ಪಾವಿತ್ರ್ಯವನ್ನು ಹಾಳು ಮಾಡುವಂಥದ್ದು. ಯಾವುದರದ್ದು? ಇಡೀ ಯೂನಿವರ್ಸ್, ಇಡೀ ಭೂಮಿ. ನಾವು ಪರಸ್ಪರ ಹೋರಾಡಲಿಕ್ಕೆ ಶುರು ಮಾಡ್ತೇವೆ ಅಂತಾದರೆ, ತೋಳೇರಿಸಿ ಹೋರಾಡಲಿಕ್ಕೆ ಶುರು ಮಾಡ್ತೇವೆ ಅಂತಾದರೆ, ನಾವು ಈ ಇಡೀ ಪ್ರಪಂಚವನ್ನು ಡಿಫೈಲ್, ಅಪವಿತ್ರ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಹಾಗಾಗಿ ಯಾರ ಮೇಲೆಯೂ ಕೂಡ ಯುದ್ಧ ಸಾರಲಿಕ್ಕೆ ಹೋಗಬೇಡಿ, ಯಾರನ್ನು ಕೂಡ ದೂರಲಿಕ್ಕೆ ಹೋಗಬೇಡಿ. ಓಕೆ, ಯಾರ ಜೊತೆ ಜಗಳ ಮಾಡಲಿಕ್ಕೆ ಹೋಗಬೇಡಿ. ಡೂ ನಾಟ್ ಡಿಸ್ಪೊಸೆಸ್ ಅದರ್ಸ್, ಡೂ ನಾಟ್ ಬಿಟ್ರೇ ಅದರ್ಸ್, ಡೂ ನಾಟ್ ಕಂಡೆಮ್ ಅದರ್ಸ್. ಬಿಕಾಸ್ ಇಫ್ ವಿ ಡೂ ಸೊ, that is a defile what we do to the earth. ನಾವು ಭೂಮಿಗೆ ಮಾಡುವಂತಹ ಅಪಮಾನ, ಅವಹೇಳನ, ಅಪವಿತ್ರ. ಓಕೆ. Our hells of fire and dust outrage the innocents. Our hells of fire. ನಾವು ಫೈರ್ ಮಾಡ್ತೇವೆ, ಗುಂಡು ಹೊಡಿತೇವಲ್ಲ, ಫಿರಂಗಿಗಳನ್ನು ತಂದು, ದೊಡ್ಡ ದೊಡ್ಡ ಫಿರಂಗಿಗಳನ್ನು ತಂದು, ಮಿಸೈಲ್ಗಳನ್ನು ತಂದು ಯುದ್ಧ ಮಾಡ್ತೇವಲ್ಲ, ಅದೇನು ಗೊತ್ತುಂಟ? Our hells of fire and dust outrage the innocence. ನಾವು ಗುಂಡು ಹೊಡೆದು ಆ ಧೂಳು ಎಬ್ಬಿಸುವ ಮೂಲಕ ಇನ್ನೋಸೆನ್ಸ್, ನಮ್ಮ ಇನ್ನೋಸೆನ್ಸ್ ಇದೆ ಅಲ್ಲ, ನಮ್ಮ ಏನು ಹೇಳ್ತೇವೆ ಇನ್ನೋಸೆನ್ಸ್ಗೆ, ನಮ್ಮ ಮುಗ್ಧತೆ ಅದು ಔಟ್ರೇಜ್. ನಾವು ಹೋರಾಟಕ್ಕೆ ಶುರು ಮಾಡಿದಾಗ ನಮ್ಮ ಮುಗ್ಧತೆ ಅದು ಔಟ್ರೇಜ್ ಆಗ್ತದೆ, ಅಂದರೆ ಅದು ಎಲ್ಲ ಮೀರಿ ಅದು ಉಗ್ರ ಆಗ್ತದೆ. ನಾವು ಹೋರಾಟಕ್ಕೆ ಶುರು ಮಾಡಿದಾಗ ನಮ್ಮ ಮುಗ್ಧತೆ ಸತ್ತು ಹೋಗಿ ಅಲ್ಲಿ ಉಗ್ರತೆ ಬರ್ತದೆ. ಮುಗ್ಧತೆಯ ಬದಲಾಗಿ ಉಗ್ರತೆ ಬರ್ತದೆ. ಅದು ಬರಬಾರ್ದು. ಎಸ್. ಆಫ್ ಏರ್ ದಟ್ ಈಸ್ ಎವ್ರಿವೇರ್ ಅವರ್ ಓನ್. ನಮ್ಮ ಈಗ ಎಲ್ಲ ಕಡೆ ಗಾಳಿ ನಮ್ಮದು ಅಂತ ನಾವು ಹೇಳಿಕೊಳ್ತೇವೆ. ಈ ಯುದ್ಧ ಮಾಡಲಿಕ್ಕೆ ಹೊರಟಾಗ ಆ ಗಾಳಿ ಇದು, ಈ ವಾಯು ಪ್ರದೇಶ ನಮ್ಮದು, ಈ ವಾಯು ಪ್ರದೇಶ ಅವರದ್ದು, ಈ ವಾಯು ಪ್ರದೇಶ ಇವರದ್ದು. ನಾವು ಅದನ್ನು ಫ್ರಾಗ್ಮೆಂಟ್ ಮಾಡಲಿಕ್ಕೆ ಹೊರಡ್ತೇವೆ, ನಾವು ಅದನ್ನು ಡಿವೈಡ್ ಮಾಡಲಿಕ್ಕೆ ಹೊರಡ್ತೇವೆ. ವಿಚ್ ಶುಡ್ ನಾಟ್ ಬಿ. ಅದು ಆಗಬಾರ್ದು. ರಿಮೆಂಬರ್, ನೋ ಮೆನ್ ಆರ್ ಫಾರಿನ್ ಆ್ಯಂಡ್ ನೋ ಕಂಟ್ರಿ ಈಸ್ ಸ್ಟ್ರೇಂಜ್. ನೆನಪಿಡಿ, ಯಾರೂ ವಿದೇಶಿಯರು ಇಲ್ಲ, ಯಾವ ದೇಶವೂ ಕೂಡ ವಿಚಿತ್ರ ದೇಶ, ಗೊತ್ತಿಲ್ಲದ ದೇಶ, ಅಪರೂಪದ ದೇಶ ಅಲ್ಲ. ಅಂದರೆ ಇಡೀ ಪ್ರಪಂಚ ನಾವು ಒಂದೇ. ವಿಶಾಲವಾದಂತಹ ವಿಶ್ವ ಮಾತೆಯ ಮಡಿಲಲ್ಲಿ ಬೆಳೆಯುವಂತಹ ಮಕ್ಕಳು ನಾವು ಎಲ್ಲ ದೇಶದವರು ಒಂದೇ. ದಿಸ್ ಈಸ್ ದ ಯೂನಿವರ್ಸಲ್ ಬ್ರದರ್ಹುಡ್. ದಿಸ್ ಈಸ್ ದ ಗಾಸ್ಪೆಲ್. ದಿಸ್ ಈಸ್ ದ ಮೆಸೇಜ್ propagated by James Kirkup in No Men Are Fine.
ಯಾರೂ ವಿದೇಶಿಯರು ಅಲ್ಲ ಅನ್ನುವಂಥ ಈ ಪದ್ಯದಲ್ಲಿ ಜೇಮ್ಸ್ ಕಿರ್ಕಪ್ ಸಾರ್ವತ್ರಿಕವಾದಂತಹ ಭ್ರಾತೃತ್ವ, ಫ್ರೆಟರ್ನಿಟಿ ಅಂತ ಕರೀತಾರೆ. ಸಾರ್ವತ್ರಿಕವಾದಂತಹ ಫ್ರೆಟರ್ನಿಟಿ, ಭ್ರಾತೃತ್ವವನ್ನು ಪ್ರತಿಪಾದಿಸಿದ್ದಾರೆ. ನಾವು ಎಲ್ಲರೂ ಒಂದೇ, ಹಾಗಾಗಿ ನಾವು ಶಾಂತಿಯಿಂದ ಬಾಳುವ ಅನ್ನುವಂಥ ಒಂದು ಸಂದೇಶವನ್ನು ಈ ಒಂದು ಪದ್ಯದ ಮೂಲಕ ಕೊಟ್ಟಿದ್ದಾರೆ. ಆ್ಯಂಡ್ ವಿತ್ ದಿಸ್ ಐ end this poem, and I shall come with the next new lesson in the next video. Until then, keep studying, keep enriching your knowledge. If you have any doubts, you can call me and ask for the clarification about this poem. And till I come in the next video, I wish you all the very best. Bye.